ಇನ್ನೊಬ್ಬಕೆಂದು ಬರ್ತದೆ ಇರೋದಲ್ಲ ನನ್ನ ಪ್ರೇಮದ ಅರಸ ಅಂತೇಳಿ ಇನ್ನೂ ಬರಲಿಲ್ಲವಲ್ಲ ಯಾಕಾಗಿರಬಹುದು. ಏನು ಬಂದು ಬಹಳ ಸಮಯವಾಯಿತೆ. ನನಗಾಗಿ ಬಂದು ನೀವು ಬಹಳ ಹೊತ್ತು ಕಾಯ್ದಿರಬೇಕಲ್ಲ. ಛೇ, ಹಾಗೇನಿಲ್ಲ ಬಾ ಅಂಜು. ಒಂದು ಸುಂದರ ಹೂವಿನ ಮಕರಂದಕ್ಕಾಗಿ ತುಂಬಿ ಕಾಯುವುದು, ನಿನ್ನಂತ ಚಂದುಳಿ ಚೆಲುವೆ ದಾರಿ ರಸಿಕ ಕಾಯುವುದು ಈ ಸೃಷ್ಟಿಯ ನೇಮ. ನೀನು ಮಂಗಲಸೂತ್ರ ಕಟ್ಟಿಸಿಕೊಂಡು ಎಲ್ಲಿ ಆ ನಿನ್ನ ಗಂಡ ಆ ಮೋಹದಲ್ಲಿ ಮುಳುಗಿ ಹೋದೆ ಎಂದು ಈ ನನ್ನ ಹೃದಯದ ಮೋಹಕವಾಗಿ ನುಡಿಯುತ್ತದೆ. ಛೇ ಛೇ, ಎಂಥ ಮಾತಾಡ್ತಿದ್ದೀರ ನೀವು? ಈ ಮಂಗಲಸೂತ್ರ ಆ ಬಡಪಾಯಿ ಜಯದೇವ ಕಟ್ಟಿರಬಹುದು, ಆದ್ರೆ ಈ ಸೌಂದರ್ಯ ಅಧಿಪತಿಯೇ ನೀವು. ಅಷ್ಟೇ ಅಲ್ಲ, ಈ ಆಂಜನೇಯ ದೇಹದ ಅಂಗಾಂಗವು ನಿಮಗೆ ಸಮರ್ಪಣೆ. ಮೆಚ್ಚಿದ ಸಂಗಾತಿ ನಿನ್ನೊಡಲಿನವರ, ನಿನ್ನಂತ ಅನುರಾಗದ ದೇವತೆ ನನ್ನ ಮನ ಮೆಚ್ಚಿ ಬಂದಿದ್ದು ನನ್ನ ಪುಣ್ಯ. ಇಲ್ಲ ಕರ್ಮವೀರ, ನಿಮ್ಮಂತ ಚತುರ ಚಕ್ರವರ್ತಿಯನ್ನು ಪಡೆಯಬೇಕಾದ್ರೆ ನಾನೇ ಪುಣ್ಯ ಮಾಡಬೇಕೆಂದು ತಪ್ಪಾಗಲಾರದು. ಯಾಕೆಂದ್ರೆ ಈ ಶಿಲೆಗೆ ಬದುಕುವ ರೂಪ ಕೊಟ್ಟಿದ್ದು ಮಹಾಶಿಲ್ಪಕಾರರು ನೀವೇ ಅಲ್ಲದೆ. ಅಂಜಲಿ, ಈ ಬ್ರಹ್ಮಾಂಡವೇ ಒಂದು ಕರ್ಮಕಾಂಡ. ಈ ಕರ್ಮಕಾಂಡದಲ್ಲಿ ನಮ್ಮಿಬ್ಬರ ಹೆಜ್ಜೆ ಗುರುತು ಮತ್ತೊಬ್ಬರಿಗೆ ತಿಳಿಯಬಾರದು. ಅಂದಾಗಲೇ ತಾನೇ ನಮ್ಮ ಪ್ರಯತ್ನಕ್ಕೆ ಫಲ ಸಿಗುವುದು. ನೋಡಿ, ಇದಕ್ಕೆ ನೀವೇನು ಯೋಚನೆ ಮಾಡಬೇಡಿ. ನನ್ನ ಹಾಗೂ ಆ ಜಯದೇವನ ಮದುವೆಗೆ ನೀವೇ ಸೂತ್ರಧಾರರು ಅಂದ ಮೇಲೆ ನಮ್ಮಿಬ್ಬರ ಹಾದಿ ಒಂದೇ. ಸಮಯ ಸಾಧಿಸಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸೋಣ, ಆಯ್ತೆ? ಅಂಜಲಿ, ಶೂದ್ರವಿಲ್ಲದ ಗಾಳಿ ಪಡೆದಂತೆ ಆಕಾಶದಲ್ಲಿ ಹಾರುವುದು ನಿನ್ನ ಹಂಗಾಮದ ಪಕ್ಷಿ. ನೋಡ್ತಿರು ಅಂಜಲಿ, ಈ ಧುಮಿಕೆ ಹರಿಯುವ ಕ್ರೋಧ ಜಲಪಾತದಲ್ಲಿ ದುರಂತ ನೂಕಿ ನಿರಂತರ ತಂಡ ನಾನಾಗದಿದ್ರೆ ನಾನು ಪಣ ಕಟ್ಟುವ ಪುಡಾರಿನ ಅಲ್ಲ. ಹಲೋ ರಾಜ, ಏನು ಆ ಕಡೆ ನಿಂತು ಏನೋ ಯೋಚನೆ ಮಾಡ್ತಾ ಇದ್ರಲ್ಲ, ನನಗೂ ಸ್ವಲ್ಪ ಬಿಡಿಸಿ ಹೇಳಬಾರದೆ? ಈ ರಾಣಿಯನ್ನು ಬಿಟ್ಟು ಈ ರಸಿಕ ರಾಜ ಕನಸು ಕಾಣುವುದುಂಟೆ ಪ್ರೀತಮೆ. ಹಾಗೂ ಆ ಬಾನು ನೀಲಿ ಭೂಮಿ ಒಂದಾಗುವ ಹಾಗೆ ಹಾಡಿ ಒಂದು ಪ್ರೇಮ ಸಂದೇಶವನ್ನು ಕಳಿಸಬಾರದು. ಈ ಬರಗಾಲದ ಗೊಂಬೆ ನಿಮ್ಮವಳಾಗಿರುವಾಗ ಆಯ್ದೆ ಯಾಕೆ ಬನ್ನಿ, ನಿಮ್ಮ ಆಸೆಯನ್ನು ಪೂರೈಸುವೆ.
ಅಂಜಲಿ, ಅಲ್ಲಿ ನೋಡು, ನಿನ್ನ ಗಂಡ ಜೈದವ ಇತ್ತ ಕಡೆ ಬರುವಂತ ಕಾಲ. ಹಲೋ ಕರ್ಮವೀರ್, ಹೌ ಆರ್ ಯು? ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಜಯದೇವ್. ಕರ್ಮವೀರ, ತಾವೇನು ಈ ಕಡೆ ಈ ಸುಂದರ ವನದಲ್ಲಿ ತಮ್ಮ ದರ್ಶನ ತುಂಬಾ ವಿಚಿತ್ರವಾಗಿದೆಯಲ್ಲ? ವಿಚಿತ್ರವೇನಿಲ್ಲ ರೀ, ಈ ಕರ್ಮವೀರ ನನಗೆ ಅಣ್ಣನ ಸಮಾನ. ಇಂದು ನನ್ನ ಹುಟ್ಟಿದಬ್ಬ, ಅದಕ್ಕೆ ಅವನು ಶುಭಾಶಯ ಹೇಳಲು ಬಂದಿದ್ದಾನೆ. ಅಂಜಲಿ, ಏನೇ ಹೇಳ್ತಿರುವೆ, ಇಂದು ನಿನ್ನ ಹುಟ್ಟುಹಬ್ಬವೇ? ಕರ್ಮವೀರ್, ಇಂದು ನನ್ನ ಮಡಿದೆ ಹುಟ್ಟುಹಬ್ಬ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತನಾಗಿ ಕರೆಯದೆ ಹೋದರೂ ಮರೆಯದೆ ಬಂದು ನನ್ನ ಮಡಿದೆ ಅಂಜಲಿ ಹುಟ್ಟುಹಬ್ಬಕ್ಕೆ ಪ್ರಥಮ ಶುಭಾಶಯ ಹಾರಿಸಿದೆಯಲ್ಲ, ತುಂಬಾ ಥ್ಯಾಂಕ್ಸ್. ಮೇಲಾಗಿ ನನ್ನ ಅಂಜಲಿ ವಿವಾಹಕ್ಕೆ ಸೂತ್ರನಾಗಿ ನಿಂತು ಒಂದು ಕಡೆ ಅಂಜಲಿ ಸೋದರನಾಗಿ ಇನ್ನೊಂದು ಕಡೆ ಜಯದೇವನ ಸ್ನೇಹಕ್ಕೆ ಸೇವನೆ ಗೆದ್ದುಕೊಂಡೆ. ಜಯದೇವ, ಆ ಸೂರ್ಯಚಂದ್ರ ಸ್ನೇಹ ಎಷ್ಟು ಶಾಶ್ವತನು, ನನ್ನ ನಿನ್ನ ಸತ್ಯ ಸ್ನೇಹ ಅಷ್ಟೇ ಶಾಶ್ವತವಾಗಿರಬೇಕು. ಈ ನನ್ನ ನಿನ್ನ ಸ್ನೇಹ ಮತ್ಸರದಲ್ಲಿ ಎಂತ ಮರ್ಕಟ ಮತ್ಸರಗಳು ಬಂದರೂ ವಿಘ್ನ ಚಿರಾಟಗಳನ್ನು ಅಗ್ನಿಯಾಗಿ ದೃಶ್ಯನ ನಿನಗೆ. ಹಾಗಾಗಿ ಕರ್ಮವೀರ್, ನಮ್ಮಿಬ್ಬರ ಸ್ನೇಹದಲ್ಲಿ ಯಾವ ಸಂದೇಹವೂ ಇಲ್ಲ. ನೀನು ನನಗೆ ಮಿತ್ರ ಮಾತನಲ್ಲ, ನನ್ನ ಬದುಕಿನ ಇತಿಹಾಸಕ್ಕೆ ನೀನೇ ಕರ್ತೃ. ಜಯದೇವ, ಸಿಂಹ ಅಡಿವೆಯಲ್ಲಿದ್ದರೂ ಪ್ರಾಣಿ ಪಕ್ಷಿಗಳ ಮೇಲೆ ಹಾರಾಟ. ಈ ಕಿರಾಟಕ ಮೃಗನ ಸ್ನೇಹ ಕಟ್ಟಿರುವೆ ಎಂದಾಗ ತಂಗಟ್ಟಿ ಬರುವ ಹುಲಿಯ ಬಾಯಲ್ಲಿ ಮೇಕೆಯಾಗಬೇಕು. ಕರ್ಮವೀರ, ಕರ್ತೃ ಎಂದಾಕ್ಷಣ ಕತೆ ಬರುವ ಕವಿ ಅಂತ ಯೋಚನೆ ಮಾಡ್ತಿರಲ್ಲ, ಯಾಕೆ ಕಲ್ಪನೆ ಸಿಗ್ಲಾರದೆ? ಜಯದೇವ್, ಈ ಕಲ್ಪನಾ ಜಗತ್ತಿನಲ್ಲಿ ಶಿಲ್ಪಿ ನಾನು ಕೈ ಇಟ್ಟರೆ ಕಲ್ಲಳ್ಳಿ ಹೂವಾಗುವುದು. ಹಾ ಜಯದೇವ್, ನಾನು ಶ್ರೀಮಂತ್ ಚಿರ್ತೇಗೌಡರ ಕಾದಿಗ್ರಹಕ್ಕೆ ಭೇಟಿ ಕೊಟ್ಟು ಬರಬೇಕು. ಇನ್ನೊಂದು ಸಾರಿ ನಾನಿನ್ನು ಬರುತ್ತೇನೆ. ಹೋಗಿ. ಕರ್ಮವೀರ ಎಷ್ಟೊಂದು ಒಳ್ಳೆಯವರಲ್ಲವೇ? ನನಗಂತೂ ಇವರ ಮಾತುಗಳನ್ನು ಕೇಳಿದರೆ ಇನ್ನೊಮ್ಮೆ ಕೇಳಬೇಕು ಅನಿಸುತ್ತದೆ. ಹೌದು ಅಂಜಲಿ, ಈ ಕರ್ಮವೀರ ಅಂದು ನಮ್ಗೆ ಸಹಾಯ ಮಾಡದಿದ್ದರೆ ಇಂದು ನಾನು ನೀನು ಸತ್ಪ್ರತಿಯೂ ಆಗ್ತಿರ್ಲಿಲ್ಲ. ಹೌದು ಅಂಜಲಿ, ಆ ಮಾವಿನ ಮರದ ಟಂಗೆ ನಡುವೆ ಉದಯಿಸುವ ಭಾಸ್ಕರ ನಮ್ಮನ್ನು ನೋಡಿ ಹೇಗೆ ನಗುತ್ತಾರೆ ನೋಡು. ಹೌದ್ರಿ, ಆ ಭಾಸ್ಕರನು ನಮ್ಮ ಹಾಗೆ ಆಗಬೇಕೆಂಬ ಆಸೆಯಿಂದ ನಗುತ್ತಿರುವನು. ಅಷ್ಟೇ ಅಲ್ಲ, ಮದುಮಗನಾಗಿ ನಗನಗುತ್ತಾ ಪ್ರಸಿದ್ಧರುವನು ಅಲ್ಲವೇ? ಹಾಗಾದ್ರೆ ಈ ಪ್ರೇಮಿಗಳ ಒಂದು ನಿಮಿಷ ಮೈ ಮರೆತು ಹಾಡಿ ಕುಣಿಯೋಣವೇ? ಕುಣಿಯೋದಷ್ಟೇ ಅಲ್ಲ, ಕುಣಿದು ಕುಪ್ಪಳಿಸೋಣ ಬನ್ನಿ.